ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಧರ್ಮಾಸನ ಮಾತಾಡ್ತಿರೋದು. ಸೊ ಇವಾಗ ಇಲ್ಲಿ ಹಾಸನಲ್ಲಿ ಏನು ನಡೀತಾ ಇದೆ ಅಂದ್ರೆ ಸರಿಗಮಪ ಸೀಸನ್ 21 ಆಡಿಷನ್ ನಡೀತಾ ಇದೆ. ಸೊ ಈ ಆಡಿಷನ್ ಕೊಡಕ್ಕೆ ನಮ್ಮ ಶರತ್ ಅವರು ಬಂದಿದ್ದಾರೆ. ಸೊ ಇವರು ಹೇಳೋ ವಾಯ್ಸ್ ಯಾವುದು ಅಂತಂದ್ರೆ ಹರಿಕತೆ ಶೈಲಿಯಲ್ಲಿ ಹೇಳ್ತಾರೆ, ಜೈ ಗುರುದೇವ. ಸೊ ನನಗಂತೂ ತುಂಬಾ ಇಷ್ಟ ಹರಿಕತೆ ಅಂತ ಅಂದ್ರೆ. ಸೊ ಹರಿಕತೆನ ಇವ್ರ ಬಾಯಿಂದನೇ ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅಂತ ಅನ್ಕೊಂತೀನಿ. ಸೊ ನೀವು ಅದೇ ತರ ಕಾಯ್ತಾ ಇದ್ರಿ ಅಂತ ನನಗೆ ಗೊತ್ತು. ಸರ್ ಕಂಟಿನ್ಯೂ ಮಾಡಿ ಸರ್, ನಿಮ್ಮ ಒಂದು ಹರಿಕತೆನ ನಮಗೂ ಗುಣಪಡಿಸಿ ಸರ್. ಭಗವಂತನೇ ಹಗೆಯಾದರೆ ಮಾನವ ಬದುಕುವರೇ, ದೇವ ಮಾನವ ಉಳಿಯುವರೇ. ಭಗವಂತನೇ ಹಗೆಯಾದರೆ ಮಾನವ ಬದುಕುವರೇ, ದೇವ ಮಾನವ ಉಳಿಯುವರೇ. ಬರೆಯುವುದೇ ಒಂದು ಹಣೆಯ ಬರಹ, ನಡೆಯುವುದೇ ಒಂದು ವಿಧಿಯ ತರಹ. ಬರೆಯುವುದೇ ಒಂದು ಹಣೆಯ ಬರಹ, ನಡೆಯುವುದೇ ಒಂದು ವಿಧಿಯ ತರಹ. ಎಲ್ಲಿಗೆ ಈ ಪಯಣ, ಯಾವುದೋ ಈ ದಾರಿ, ದೇವ ಯಾವುದು ಈ ದಾರಿ. ಭಗವಂತನೇ ಹಗೆಯಾದರೆ ಮಾನವ ಬದುಕುವರೇ, ದೇವ ಮಾನವ ಉಳಿಯುವರೇ. ವಾವ್, ತುಂಬಾ ಚೆನ್ನಾಗಿ ಆಡಿದ್ರು. ಸೊ ಹರಿಕತೆ ಅಂದಾಗ ನನಗೂ ತುಂಬಾ ನೆನಪಾಗೋದು ಮೈಸೂರು ಗುರುರಾಜ್ ನಾಯ್ಡು ಅವರು, ನನಗಂತೂ ತುಂಬಾ ಇಷ್ಟ. ಸೊ ಇದೇ ತರ ಇವ್ರ ತರ ನಂದು ಒಂದು ಚಿಕ್ಕ ಒಂದು ಆಸೆನ ನಾನೊಂದು ತುಣುಕು ಹೇಳ್ತೀನಿ. ಸೊ ದಯವಿಟ್ಟು ನಿಮ್ಮ ಅಭಿಪ್ರಾಯದ ಮೇರೆಗೆ ಪತ್ರವನ್ನು ಕೈಗೆ ತೆಗೆದುಕೊಂಡಿದ್ದೆ. ಅಣ್ಣ ಧರ್ಮರಾಜಣ್ಣ, ಏನಪ್ಪ ಪತ್ರ ಬಂದಿದೆ ನೋಡೋ ಅಣ್ಣ, ಪತ್ರ ಬಂದಿದೆ ನೋಡೋ. ದೇವಲೋಕದಿಂದ ಇಂದ್ರ ಪತ್ರವನ್ನು ಕಳಿಸಿದ್ದಾನೆ. ಆ ಪತ್ರದಲ್ಲಿ ಏನು ಬರ್ತಿದೆ ಅಂದರೆ, ಇವತ್ತು ಹಾಸನ ಜಿಲ್ಲೆಯಲ್ಲಿ ಸರಿಗಮಪ ಸೀಸನ್ 21 ನಡೀತಾ ಇದೆಯಪ್ಪ. ಸೊ ನೀವೆಲ್ಲರೂ ಹೋಗಿ ಆಡಿಷನ್ ಕೊಡ್ಬೇಕಂತ ಬರ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಶರತ್ ಅವರು ಆಲೂರಿಂದ ಹರಿಕತೆ ಮಾಡ್ಲಿಕ್ಕೆ ಈ ಒಂದು ವೇದಿಕೆಗೆ ಬಂದಿದ್ದಾರೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿಗೆ ಈ ಕಥೆಯನ್ನು ಸಮಾಪ್ತಿ ಮಾಡುತ್ತಿದ್ದೇವೆ. ಮೆರವ ಪುರದೊಳಗೆ ಹಿರಿಯವನ್ನೆನಿಸಿದ ಪರಮ ಪುರುಷನ ಕವಿತೆಯ ಪಾಡಿ, ರಾಮ ರಾಮ ರಘುರಾಮ ಜಯ ರಾಮ ಜಯ ಗುರುದೇವ. ಸೊ ನನಗಂತೂ ತುಂಬಾ ಖುಷಿ ಆಯ್ತು. ಇವ್ರ ಜೊತೆ ನಾನೊಂದು ಹರಿಕತೆನ ಈ ಒಂದು ಇದರಲ್ಲಿ ಹಂಚ್ಕೊಂಡಿದ್ಕೆ. ಸರ್ ಒಳ್ಳೇದಾಗ್ಲಿ ಸರ್, ನಿಮ್ಗಂತೂ ಒಳ್ಳೆ ಪ್ರತಿಭೆ ಇದೆ ಸರ್. ನಾನು ನಿಮ್ ಬಿಗ್ ಫ್ಯಾನ್. ಯಾಕೆಂದ್ರೆ ಹರಿಕತೆ ಕೇಳೋದೇ ಒಂಥರ ಚಂದ. ಆ ಕತೆಗಳನ್ನ ಕೇಳ್ತಾ ಇದ್ರೆ, ಸೊ ನಾವು ಯಾವಾಗ ಹಿಂದೆ ನಮ್ಮ ತಾಯಂದ್ರು ನಮ್ಮ ಅಜ್ಜಿ ತಾತವ್ರು ನಮಗೆ ಹೇಳ್ತಾ ಇದ್ರು ಕತೆಗಳನ್ನ, ಸೊ ಅದೇ ತರ ಕತೆನ ಕೇಳಿದಷ್ಟು ನಮಗೆ ಫೀಲ್ ಆಗುತ್ತೆ. ಯಾಕಂದ್ರೆ ಈಗಿನ ಜನರೇಷನ್ಗೆ ಹರಿಕತೆ ಅನ್ನೋದೇ ಇಲ್ಲ, ಯಾರು ಕೇಳೋದು ಇಲ್ಲ. ಆ ಕತೆಗಳನ್ನ ಕೇಳಿ ನೋಡಿ, ಮನಸ್ಸಿಗೆ ಎಷ್ಟೋ ಒಂದು ಫೀಲ್ ಆಗುತ್ತೆ, ಒಳ್ಳೆ ಒಂದು ಯೋಚನೆ ಕೂಡ ಬರುತ್ತೆ ನಮಗೆ. ಸೊ ಹರಿಕತೆನ ನಮ್ಮ ಮಕ್ಕಳಿಗೂ ಕಲಿಸಿ, ಸೊ ಮುಂದಿನ ಪೀಳಿಗೆಗೆ ಈ ಹರಿಕತೆನ ಹಿಂಗೆ ಉಳಿಸ್ಕೊಂಡು ಹೋಗಿ ಅಂತ ನಾನು ಒಂದು ಇದರಲ್ಲಿ ಸೊ ನಿಮ್ಗೆ ಕೈ ಮುಗಿ ಕೇಳ್ಕೊತೀನಿ. ಸರ್ ತುಂಬಾ ಚೆನ್ನಾಗಿ ಆಡ್ರಿ, ನನಗೆ ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಓಕೆ, ಥ್ಯಾಂಕ್ ಯು. ಆಯ್ತು.